ಇನ್ನು ಬೆಂಗಳೂರಿನಲ್ಲಿ ಒಬ್ಬ PUC ವಿದ್ಯಾರ್ಥಿನಿ ಆಕೆ ಸಾವನ್ನಪ್ಪಿದ್ದಾಳೆ. ಆಕೆನೂ ಕೂಡ ಈ ಮೊಬೈಲಲ್ಲಿ ಏನೋ ಸ್ಟೇಟಸ್ ಹಾಕಿದ್ಲು, 3 PM ಫೀಲ್ಡಿಂಗ್ ಸೆಟ್. ಅದು ನೋಡ್ತಿದ್ದಂಗೆ ಆಕೆ ಗೆಳತಿ ಓಡೋದ್ಲು ಮನೆ ಹತ್ರ. ಅಷ್ಟೊತ್ತಿಗೆ ಆಕೆ ನೇಣಿಗೆ ಶರಣಾಗಿದ್ಲು. PUC ಓದ್ತಾ ಇದ್ಲಂತೆ, 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ಲಂತೆ. ಯಾವ ದೊಡ್ಡ ಸಂಗತಿ, ಜೀವನದಲ್ಲಿ ಫೇಲ್ ಆಗಬಾರ್ದು ಅಷ್ಟೇ. ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಇನ್ನೊಂದ್ಸರಿ ಕಟ್ಕೊಂಡು ಪಾಸ್ ಆದ್ರೆ ಆಯಿತು. ಸಬ್ಜೆಕ್ಟೇ ಎಲ್ಲದೂ ನೋಡಿ. ಆ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ. ಯಾಕೆ ಹುಚ್ಚಾಟ ಮಾಡ್ತಾರೆ? ಏನು ತಂದೆ ತಾಯಿಗಳದ್ದು ಪಾತ್ರಗಳಿರುತ್ತೆ ಇದರಲ್ಲಿ. ಯಾಕಂದರೆ ಅತಿಯಾದ ಒತ್ತಡಗಳು. ಕೆಲವರಂತೂ ತಂದೆ ತಾಯಿಗಳನ್ನು ನೋಡ್ತೀನಿ, ಮಕ್ಕಳು ಹುಟ್ಟಿರೋದೇ ಓದೋಕ್ಕೆ ಅಂತೇಳಿ, ಅವಕ್ಕಿನ್ನೇ ಬೇರೆ ಅವು ಯೋಚನೆ ಮಾಡೋಂಗಿಲ್ಲ. ಅವು ಮಕ್ಕಳುಗಳು ಕೂಡಿಸು ಓದಿಸು ಒಂಥರ ಒತ್ತಡದಲ್ಲಿವೆ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಕೂಡ ಈ ಪರಿಯ ಒತ್ತಡದ ಶಿಕ್ಷಣ ಇಲ್ಲ ಬಿಡಿ. ಏನು ಒಂಥರ ಮಾತಾಡ್ತಿರ್ತಾರೆ ತಂದೆ ತಾಯಿಗಳು. ನೋಡಬೇಕು, ನಿಮಗೆ ಇಷ್ಟೊಂದು ಸುರಿದೀವಿ ದುಡ್ಡನ್ನು, ನಿಮಗೆ ಇಷ್ಟೊಂದು ಹಾಕಿದ್ದೀವಿ ದುಡ್ಡನ್ನು, ನೀವು ಓದಬೇಕು. PUCಯಿಂದ ಫ್ರೆಂಡು, ನಾವು ಕಾಮರ್ಸ್ ಸ್ಟೂಡೆಂಟು. ಅವಳು ಸೈನ್ಸು ಚೆನ್ನಾಗಿದ್ಲು. ರಿಸಲ್ಟ್ಗೆ ಅವಳು ಭಯ, ಬೇರೆ ಏನೂ ಇಲ್ಲ. ರಿಸಲ್ಟೇ ತುಂಬ. ಅವಳು ಮ್ಯಾಥ್ಸ್ ಫಿಸಿಕ್ಸ್ 2 ಸಬ್ಜೆಕ್ಟ್ ತುಂಬ ಭಯ ಇತ್ತು ಅವಳಿಗೆ. ನಾವು ಹೇಳಿದ್ವಿ ಬಿ ಸ್ಟ್ರಾಂಗ್, ಡೋಂಟ್ ಗೆಟ್ ಸ್ಕೇರ್ ಅಂತ. ಅವಳಿಗೆ ಏನಾಯಿತು ಗೊತ್ತಿಲ್ಲ, ಈ ಥರ ಮಾಡ್ಕೊಂಡು. ಇಲ್ಲ, ಅವಳೆಲ್ಲ ಚೆನ್ನಾಗಿ ಬರ್ದಿದ್ದೀನಿ ಹೇಳ್ತಾ ಇದ್ಲು. ಅದೇ ಮ್ಯಾಥ್ಸ್ ಫಿಸಿಕ್ಸ್ ಮಾತ್ರ ಈ ಥರ ಭಯ ಅಂತ. ಇಲ್ಲ, ಸ್ವಲ್ಪ ಭಯ ಇತ್ತು ಅವಳಿಗೆ. ನಾವು ಪರವಾಗಿಲ್ಲ, ಏನಾದರೂ ಬರಲಿ ಪರವಾಗಿಲ್ಲ ಅಂತ ಹೇಳಿ. ಅಂದ್ರೆ ಈಗ ಬೇರೆಯವ್ರಿಗೆಲ್ಲ ಇದೇ ರೀತಿ ಕೆಲವ್ರು ಮಾಡ್ಕೊಂತಾರೆ. ಪ್ಲೀಸ್ ದಯವಿಟ್ಟು ಹಂಗೆ ಮಾಡಬೇಡಿ ಯಾರು. ನೋಡಿ, ಅವ್ರ ಮಮ್ಮಿ ತುಂಬ ಸಿಂಗಲ್ ಪ್ಯಾರೆಂಟಿಂದ ಇದು ಮಾಡಿದ್ದಾರೆ, ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಯಾರು ಮಾಡಬೇಡಿ, ಪರವಾಗಿಲ್ಲ ಸಪ್ಲಿಮೆಂಟ್ರಿಯಲ್ಲಿ ಬರ್ತ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ ಪ್ಲೀಸ್. ಸೊ ನಿನ್ನೆ ನನ್ನ ಮಕ್ಕಳು ರಿಸಲ್ಟ್ ನೋಡಿದ್ದಾರೆ. ರಿಸಲ್ಟಲ್ಲಿ ನನ್ನ ಮಕ್ಕಳೆಲ್ಲ ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಪಾಸ್ ಆದ ಮಗಳು ಜಸ್ಟ್ ಪಾಸ್ ಆದ್ಲು. ಇದೇ ಖುಷಿಲಿ ನನ್ನ ಮಗಳು ಕ್ಲೋಸ್ ಫ್ರೆಂಡ್ ಅದು. ಸರಿ, ನನ್ನ ಮಗಳು ಯಾಕೆ ಒಂದು 3-4 ಸರಿ ಫೋನ್ ಮಾಡಿದ್ಲು, ಇವಳು ರಿಸಲ್ಟ್ ಏನಾಯ್ತು ಕೇಳೋಣ ಅಂತ. ಫೋನೇ ಪಿಕ್ ಮಾಡ್ತಾ ಇರಲಿಲ್ಲ, ಸ್ವಿಚ್ ಆಫ್ ಬರ್ತಾಯಿತ್ತು. ಆಮೇಲೆ ನಾಟ್ ರೀಚೇಬಲ್ ಬಂತು. 11:30ಗೆ ಮೆಸೇಜ್ ಮಾಡಿದ್ದಾಳೆ, ನೀನು ಬಾ ಮನೆಗೆ ಅಂದಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾಳೆ. ಅದಾದಮೇಲೆ ತಿರ್ಗಾ ಫೋನ್ ಇದು ಮಾಡಿಲ್ಲ. ಸರಿ, ಡೌಟ್ ಬಿದ್ದು ನಾನು 2 ಮಕ್ಕಳನ್ನ ಕಳಿಸ್ದೆ, ಹೋಗಮ್ಮ ಕರ್ಕೊಂಬ ಮನೆಗೆ, ಇಲ್ಲೇ ನೋಡ್ಬೇಡಣ ರಿಸಲ್ಟು ಅಂದ್ಬಿಟ್ಟು. ಸರ್, ಮನೆ ಹೋಗೋಷ್ಟಲ್ಲಿ ನೋಡಿದ್ರೆ ಅದು ಕಿಟಕಿಲಿ ನೋಡೋರೆ ಹ್ಯಾಂಗಿಂಗ್ ಮಾಡ್ಕೊಂಡ್ಬಿಟ್ಟು. ಇನ್ನು DCP ಅವರೊಂದು ಕರೆ ಕೊಟ್ಟಿದ್ದಾರೆ, BS ನೇಮಗೌಡ. ಯಾರೂ ಕೂಡ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು, ದುಡುಕಿನ ನಿರ್ಧಾರಕ್ಕೆ ಬರಬಾರ್ದು. ಫೇಲ್ ಆದರೂ ಪರೀಕ್ಷೆ ಬರೆಯುವಂಥ ಅವಕಾಶ ಇರುತ್ತೆ, ಆದರೆ ಈ ರೀತಿ ತಪ್ಪು ನಿರ್ಧಾರಗಳನ್ನು ತಗೋಬಾರ್ದು ಅಂದಿದ್ದಾರೆ DCP. ಒಬ್ಬಳು ಬಾಲಕಿ, ಸುಮಾರು 17 ವರ್ಷ. ಇವರು ಏನು ನಿನ್ನೆ PUC ಫಲಿತಾಂಶ ಬಂದಿದೆ. ಆ PUC ಫಲಿತಾಂಶದಲ್ಲಿ 3 ವಿಷಯಗಳಲ್ಲಿ ಅನುತ್ತೀರ್ಣ ಆದದ್ದಕ್ಕೆ ಏನು ಒಂದು ಬೇಜಾರು ಮಾಡಿಕೊಂಡು ಹ್ಯಾಂಗ್ ಮಾಡಿಕೊಂಡು ಡೆತ್ ಆಗಿದ್ದಾರೆ. ಸೊ ಈ ಕುರಿತು ಅವ್ರ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಯಾರು ಆರೋಪ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಸಂಪರ್ಕ ಮಾಡಿ ಬಂದು ಪೊಲೀಸ್ ಠಾಣೆಗೆ ಏನಾದರೂ ವಿಷಯ ಇದ್ದರೆ ತಿಳಿಸಿ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅವರು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸೊ ಹಾಗೇನಾದರೂ ಅವ್ರು ಏನಾದರೂ ಆ ಥರದ್ದು ಕನ್ಸಿಡ್ರೇಷನ್ ಇದ್ದರೆ ಅದನ್ನು ಕೂಡ ತನಿಖೆಯಲ್ಲಿ ನಾವು ಪರಿಗಣನೆ ಮಾಡಿ ತನಿಖೆಯನ್ನು ಮಾಡ್ತೀವಿ.